ಹಾಗೆ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೇ ಇದೀರಾ? ನಾನಂತೂ ಸೂಪರ್. ಈ ಗೆಳೆಯ ನಾವು ಬೆಂಗಳೂರಿಗೆ 9 ಫೀಟ್ ಗಾಡಿಯನ್ನು ರನ್ ಮಾಡ್ತಿರ್ತೀವಿ. ಆದರೆ ಇವತ್ತು ಸಂಡೇ ಯಾವುದೇ ಕಾರಣಕ್ಕೂ ಬಾಡಿಗೆಯನ್ನು ಹೋಗಲಿಲ್ಲ. ಅದ್ರ ಬದಲಾಗಿ ನಮ್ಮ ಗೂಡ್ಸ್ ಟೀಮ್ ಏನೇನಿದೆಯೋ ಡ್ರೈವರ್ಗಳೆಲ್ಲ ಸೇರಿ ಒಂದು ಗ್ರೂಪಿನ ಅಡ್ಮಿನವರು ಸೇರಿ ಒಂದು ನಿರ್ಧಾರವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷಯಕ್ಕೋಸ್ಕರ ಮೀಟಿಂಗ್ ಕರೆದಿದ್ರು. ಹಂಗಾಗಿ ನಾವಲ್ಲ ಅಲ್ಲಿ ಹೋಗಿದ್ವು. ಅಲ್ಲಿಗೆ ಹೋದ ನಂತರ ಒಂದು ಗ್ರೂಪ್ ಅಸೋಸಿಯೇಷನ್ ಅನ್ನೋದು ಇರಬೇಕು ಕರ್ನಾಟಕದಲ್ಲಿ. ಈ ಕರ್ನಾಟಕ ಫುಲ್ ಬೇಡ, ನಮ್ಗೆ ಸದ್ಯಕ್ಕೆ ಬೆಂಗಳೂರಿಗಾದರೂ ಓಕೆ. ನಾವು ಇಲ್ಲೇ ಒಂದು ಸಾವಿರಾರು ಜನ ಡ್ರೈವರ್ಗಳಿದ್ದೀವಿ. ಸಾವಿರಾರು ಜನಗಳಿಗೆ ಏನೋ ಒಂದು ಅನುಕೂಲ ಆಗುತ್ತೆ. ಅವ್ರ ಏನೋ ಒಂದು ಅಪಘಾತ ಇಲ್ಲಾಂದರೆ ಇದಕ್ಕಿದ್ದಾಗ ಏನೋ ಒಂದು ಪರಿಸ್ಥಿತಿ ಬರುತ್ತಲ್ಲ, EMI ಕಟ್ಟೋಕ್ಕಾಗದೆ, ಗಾಡಿ ಬಿಡ್ಸ್ಕೊಳಕ್ಕಾಗದೆ, ಈ ಫೈನಾನ್ಸ್ ಅವ್ರು ಬಂದು ಕಿತ್ಕೊಂಡು ಹೋಗ್ತಿರ್ತಾರೆ. ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ, ಆಕ್ಸಿಡೆಂಟ್ ಟೈಮಲ್ಲಿ ಯೂಸ್ ಆಗುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ಡ್ರೈವರೇ ಸಾಲ್ವ್ ಮಾಡ್ಕೋಬೇಕು. ಅಸೋಸಿಯೇಷನ್ ಬಂದಮೇಲೆ ಮೇಜರ್ ನಮ್ಮ ಕೈಲಿ ಆಗಲ್ಲ ಅಂದಾಗ ಅಸೋಸಿಯೇಷನ್ ಸಪೋರ್ಟ್ ತಗೊಂಡ್ರೆ ಖಂಡಿತ ಆಗುತ್ತೆ. ಇದ್ರ ಬಗ್ಗೆ ಏನೇನು ಅಂತ ಹೇಳ್ಬಿಟ್ಟು ಎಲ್ಲ ಅವರು ಅಡ್ಮಿನ್ ಯಾರಿದ್ದಾರೋ ಅವರು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೆಕ್ಸ್ಟ್ ಟೈಮು. ಹಾಗಾಗಿ ನನಗೆ ಗೊತ್ತಿರೋ ಥರ ನಾನು ಹೇಳ್ತಾಯಿದ್ದೀನಿ. ಸದ್ಯಕ್ಕಂದಿಗೆ ಒಂದು ಆಫೀಸ್ ಮಾಡಿಬಿಟ್ಟು ಒಂದು ಅಸೋಸಿಯೇಷನ್ ಟೀಮ್ ಅನ್ನೋದು ಮಾಡಿಬಿಟ್ಟು ಒಂದು ಪ್ರತಿಯೊಬ್ಬರಿಗೂ ಅದರಲ್ಲಿ ಯಾರು ಜಾಯ್ನ್ ಆಗೋ ಪ್ರತಿಯೊಬ್ಬರು ಕೂಡ ಒಂದು ID ಕಾರ್ಡನ್ನು ಕೊಡ್ತಾರೆ. ರೋಡಲ್ಲಿ ಏನೇ ಪ್ರಾಬ್ಲಮ್ ಆಗಲಿ ಇನ್ನೊಬ್ಬ ಅಸೋಸಿಯೇಟ್ ಟೀಮಲ್ಲಿ ಇದ್ದಿರ್ತಾರಲ್ಲ, ಅವರು ಬಂದುಬಿಟ್ಟು ಸ್ವಲ್ಪ ಏನಾದರೂ ಸಪೋರ್ಟ್ ಮಾಡಾರೆ ಒಂದು ಕೈ ಬಂದಂಗೆ ಧೈರ್ಯ ಇರುತ್ತೆ. ಹಾಗಾಗಿ ಈ ಪ್ರಯತ್ನ ಅನ್ನೋದು ಮಾಡ್ತಿದ್ದಾರೆ. ಮಾಡಲಿ, ವಿಜಯವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಈ ನಿನ್ನೆ ತೆಗೆದಿರೋ ವೀಡಿಯೋ ಅನ್ನೋದು ಹಾಕ್ತಿದ್ದೀವಿ ನೋಡಿ.